ನಮಸ್ಕಾರ ಪ್ರಿಯ ವೀಕ್ಷಕರೇ, ಮಿಂಚು ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಆದರದ ಸ್ವಾಗತ. ಪ್ರಸಿದ್ಧ ಭರತನಾಟ್ಯ ಹಾಗೂ ಕೂಚಿಪುಡಿ ನೃತ್ಯ ಕಲಾವಿದೆ, ನೃತ್ಯ ಗುರು, ನಟಿ, ವಿದುಷಿ ವೈಜಯಂತಿ ಕಾಶಿಯವರ ಜೊತೆಗಿನ ಸಂದರ್ಶನದ 2ನೇ ಭಾಗವಿದು. ಬನ್ನಿ ಪ್ರಿಯ ವೀಕ್ಷಕರೇ, ವೈಜಯಂತಿ ಕಾಶಿಯವರ ಜೊತೆ ಮಾತನ್ನು ಮುಂದುವರೆಸೋಣ. ಮೇಡಮ್, ನಿಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಳ್ಳುವುದಾದರೆ ಹೇಗಿತ್ತು ಆ ದಿನಗಳು? ನನ್ನ ಬಾಲ್ಯದ ದಿನಗಳು ಅಂದರೆ ನೋಡಿ, ನಮ್ಮ ಕಂಪನಿಯಲ್ಲಿ ರಾಮಣ್ಣ ಅಂತ ಕೊರಿಯೋಗ್ರಾಫರು, ಡಾನ್ಸರ್ ಇದ್ರು, ಗಂಡ ಹೆಂಡತಿ. ನಮ್ಮ ಅಮ್ಮಂಗೆ ಎಲ್ಲ ಸಂಪರ್ಕ ಅಲ್ಲ, ಅದಕ್ಕೆ ಅವರು ನನಗೂ ಡ್ಯಾನ್ಸ್ ನಮ್ಮ ಅಮ್ಮನ ಅವ್ರು ಆ್ಯಕ್ಟ್ ಮಾಡಿ ಬಿಡಲಿಲ್ಲ. ನಮ್ಮ ತಾತ ಯಾಕೆ ಗೊತ್ತಿಲ್ಲ, ಓದಿನ ಕಡೆ ಮಾಡಬೇಕು ಅಂತ. ಸೊ ನಮ್ಮಮ್ಮ ಅವ್ರ ಆಸೆನೆಲ್ಲ ನನಗೆ ಡ್ಯಾನ್ಸ್ ಕಲಿಬೇಕು. ಅದು ಗುಬ್ಬಿ ವೀರಣ್ಣ ಅವ್ರ ಮಗಳು ಜೀವಿ ಲತಾ ಅವರು, ಅದೇ ಕಲಾವತಿ ಮೂವಿ ಎಲ್ಲ ಮಾಡಿದ್ರು. ಅವ್ರು ಇಲ್ಲ, ಈಗ ರೀಸೆಂಟಾಗಿ ತೀರ್ಕೊಂಡ್ರು. ಅವರು ತುಂಬ ಒಳ್ಳೆ ಡ್ಯಾನ್ಸರು. ಅವಾಗಲೇ ಭರತನಾಟ್ಯಮು, ಕೂಚಿಪುಡಿ, ಒಡಿಸ್ಸಿ ಎಲ್ಲ ಕಲಿತಿದ್ರು ಅವರು. ಸೊ ಅವ್ರನ್ನೆಲ್ಲ ನೋಡಿ ನಮ್ಮಮ್ಮ ನನ್ನ ಮಗಳು ಡ್ಯಾನ್ಸ್ ಕಲಿಬೇಕು ಅಂತ ಆಗ್ಲಿಂದಾನೇ ನನಗೆ ಪ್ರೋತ್ಸಾಹ ಆಗೋ ಹಾಗೆ ಆ ಗುರುಗಳು ರಾಮಣ್ಣ ಅನ್ನೋರ್ನ ಕರೆಸಿ ನನಗೆ ಸ್ಕೂಲ್ ಹೋಗ್ಬಿದ್ದು ಪರವಾಗಿಲ್ಲ, ನೀನು ಡ್ಯಾನ್ಸ್ ಮಾಡಬೇಕು ಅನ್ನೋದು ನಮ್ಮ ಅಪ್ಪ ಅಮ್ಮನ ಆಸೆ. ಅವಾಗ ನಮ್ಗೆ ಅರ್ಥ ಆಗಲಿಲ್ಲ, ಅಯ್ಯೋ ಬೈಕೊಂತ ಇದ್ವಿ, ಎಲ್ಲರೂ ಆಟ ಆಡುವಾಗ ನಾವಿಲ್ಲಿ ಡ್ಯಾನ್ಸ್ ಮಾಡಬೇಕು ಅಲ್ಲ ಅಂತ. ಮತ್ತೆ ನಮ್ಮ ಗುರುಗಳಿಗೂ ಅಷ್ಟೇ, ರಾಮಣ್ಣ ಅವ್ರಿಗೆ, ತುಮಕೂರು ರಾಮಣ್ಣ ಅಂತ ಅವ್ರ ಹೆಸರು. ಆ ಗುಬ್ಬಿ ಕಂಪನಿಯ ಒಂದು ಗ್ರ್ಯಾಟಿಟ್ಯೂಡ್ ಇಂದ ಅಲ್ಲಿಂದ ಬಂದು ತುಮಕೂರಿಂದ ಬಸ್ಸಲ್ಲಿ ಬಂದು ನಮಗೆ ಹೇಳ್ಕೊಟ್ಟು ಶಿಸ್ತಲ್ಲಿ ನಮ್ಗೆ ಇಂಟ್ರೆಸ್ಟ್ ಇಲ್ಲದಿದ್ರು ನನ್ನನ್ನು ಒಂದು ಒಳ್ಳೆ ಡ್ಯಾನ್ಸರ್ ಮಾಡೋದ್ರಲ್ಲಿ 50% ಕ್ರೆಡಿಟ್ ಖಂಡಿತ ಅವ್ರಿಗೆ ಹೋಗುತ್ತೆ. ನನಗೆ ಇಷ್ಟ ಇರಲಿಲ್ಲ ಅವಾಗ, ಬಿಕಾಸ್ ನಾನು ತುಂಬ ಚಿಕ್ಕವಳು. ಮತ್ತು ನಮಗೆ ಕಲೆ ಎಲ್ಲ ಸುಮ್ಮನೆ ಏನೋ ಡ್ಯಾನ್ಸು, ಅವಾಗ ಆಪರ್ಚುನಿಟಿನೂ ಸಿಗ್ತಾ ಇರಲಿಲ್ಲ ನಮಗೆ. ಕಲಿಬೇಕು ವರ್ಷಾನ್ಗಟ್ಲೆ ಕಲಿಬೇಕು ಅಷ್ಟೇ, ಅದೇ ಮಾಡಿದ್ದೇ ಮಾಡಬೇಕು. ಅದು ಒಂದು ತಪಸ್ಸು ಅಂತ ನಮ್ಗೆ ಅವಾಗ ಅರ್ಥ ಆಗಲಿಲ್ಲ. ಬಟ್ ಅವ್ರು ಮಾಡಿದ್ದ ಹಾಕಿದ ಒಂದು ಶಿಸ್ತು ನನ್ನಲ್ಲಿ ಈಗಲೂ ಇದೆ. ನಾನು ಅವ್ರನ್ನ ಸದಾ ಸ್ಮರಿಸ್ತೀನಿ. ಆ್ಯಂಡ್ ನಮ್ಮ ಅಪ್ಪ ಅಮ್ಮನೂ ಅಷ್ಟೇ. ಫಸ್ಟ್ ಏನಪ್ಪ ಎಲ್ಲರೂ ಆಟ ಆಡ್ತಾರೆ, ಸ್ಕೂಲ್ಗೆ ಸಹ ಇವರು ಒಂದೊಂದ್ಸತಿ ಕಳಿಸಲ್ಲ, ಹಂಗೆ ನನಗೆ ಬೈಕೊಳ್ತಾ ಇದ್ವಿ ಚಿಕ್ಕವರಲ್ಲಿ. ಬಟ್ ಈಗ ಅವ್ರು ಕೊಟ್ಟಿರೋ ಒಂದು ಕೊಡುಗೆ ಯಾವ ಆಸ್ತಿಗೆ ಮೇಲೆ ಮೀರಿದ್ದು. ನನಗೆ ಆಸ್ತಿಗಿಂತ ಇಂಥ ಒಳ್ಳೆ ಆಸ್ತಿ ಕೊಟ್ಬಿಟ್ರಲ್ಲಪ್ಪ. ನನಗೆ ನನ್ನ ಸಂಸ್ಕೃತಿ ಬಗ್ಗೆ ಗೊತ್ತಾಗಿದ್ದೆ ನೃತ್ಯದಿಂದ, ಜೀವನ ಅನ್ನೋದು ಅರ್ಥ ಆಗಿದ್ದೇ ನೃತ್ಯದಿಂದ. ನನಗೆ ಏನೇ ಹೆಸರು ಬಂದಿರಲಿ, ಹಣ ಬಂದಿರಲಿ, ಒಂದು ನಮ್ಮ ಸಂಸ್ಕೃತಿ ಬಗ್ಗೆ ತಿಳುವಳಿಕೆ ಬಂದಿರಲಿ, ನಾನು ಓಡಾಟ ಇರಲಿ, ನಾನು ಯಾವುದೂ ಒಂದು ಹಾಲಿಡೇಗೂ ಹೋಗಿಲ್ಲ. ನನ್ನ ಹಾಲಿಡೇ ಎಲ್ಲ ನನ್ನ ಡ್ಯಾನ್ಸ್ ಪ್ರೋಗ್ರಾಮ್, ದೇಶ ವಿದೇಶಕ್ಕೆ ಹೋಗಿದ್ದು ಈ ಡ್ಯಾನ್ಸ್ ಮೂಲಕ. ಅದೇ ನನ್ನ ಹಾಲಿಡೇ ಆಯಿತು, ಅದರಿಂದ ಜನ ಸಂಪರ್ಕ ಆಯಿತು ಅಂತ ಯಾವಾಗಲೂ ನನಗೆ ಇಷ್ಟು ಕೊಟ್ಟಿರೋ ನೃತ್ಯದ ಬಗ್ಗೆ ನಾನು ಆಭಾರಿಯಾಗಿದ್ದೀನಿ ಅಪ್ಪ ಅಮ್ಮನಿಗೆ, ಗುರುಗಳಿಗೆ. ಮತ್ತು ನಾನು ಆ ಗುಬ್ಬಿ ಫ್ಯಾಮಿಲಿಯಿಂದ ಬಂದಿದ್ದೀನಿ ಅನ್ನೋ ಒಂದು ಸಂತೋಷ ಒಂದಿದೆ. ಅಂದರೆ ಯಾವ ಜನ್ಮದ ಪುಣ್ಯನೋ ಏನಪ್ಪ ಈ ಕಲೆ. ಯಾಕೆಂದರೆ ಎಲ್ರಿಗೂ ಸಲೀಸಾಗಿ ಬರಲ್ಲ. ಬಂದರೂ ನೋಡಿ ಹೆಂಗೆ ಅಂದರೆ ನನ್ನ ಲೈಫಲ್ಲಿ ನನ್ನ ಗುರುಗಳು ಆಂಧ್ರದಿಂದ ಕೂಚಿಪುಡಿ, ಆಮೇಲೆ ನಾನು ಕೂಚಿಪುಡಿ ಕಲ್ತಿದ್ದು ಅಷ್ಟೆಲ್ಲ ಭರತನಾಟ್ಯ. ನನ್ನ ಗುರುಗಳು ನಮ್ಮ ತಾತನ ಗ್ರೇಟ್ ಫ್ಯಾನ್ಸು. ಅವ್ರ ಫೋಟೋ ನಂಗೆ ಕೊಡು, ಮತ್ತು ನಾನು ಆ ವಂಶದಿಂದ ಬಂದಿದ್ದೀನಿ ಅಂತ ಗೊತ್ತಾದ ಕೂಡಲೇ ಅಂಥ ದೊಡ್ಡ ದೊಡ್ಡ ಗುರುಗಳು ಬಂದು ನನ್ನ ಜೊತೆನೇ ಇದ್ದು ನನ್ಗೆ ಹೇಳ್ಕೊಟ್ಟಿದ್ದು, ಮತ್ತು ನಿಜವಾಗ್ಲೂ ಅದು ಒಂದು ರೀತಿಯ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಮೇಡಮ್, ನಿಮ್ಮ ಮೊದಲ ರಂಗ ಪ್ರವೇಶ ಹೇಗಾಯಿತು, ಎಲ್ಲಿ ಆಯಿತು ಹೇಳಬಹುದಾ? CR ಆಚಾರ್ಯಲು ಅಂತ ಬಂದಿದೆ ನನಗೆ. ಇದು ಮೋಸ್ಟ್ಲಿ 1993 ಅಲ್ಲಿ ನನ್ನ ರಂಗೇತ್ರನು. ಅಂದರೆ ನಾನು ಫಸ್ಟ್ ಭರತನಾಟ್ಯಂ ರಾಮಣ್ಣ ಅವ್ರ ಹತ್ರ ಕಲಿತೆ. ಅದ ನಂತರ ಬಿಟ್ಬಿಟ್ಟೆ ನಾನು ಡ್ಯಾನ್ಸ್ ಸ್ವಲ್ಪ ಕಾಲೇಜ್ಗೆ ಬಂದಾಗ ಓದಲಿಕ್ಕೆ, ಮತ್ತು ಆಮೇಲೆ ನಾಟಕದಲ್ಲಿ ಸ್ವಲ್ಪ ದಿವಸ ಮಾಡಿದೆ. ಆಮೇಲೆ ನನಗೆ ಅವಾಗ ಬರೀ ಭರತನಾಟ್ಯಮೇ ನೋಡಿ ನೋಡಿ ನನಗೂ ಈ ನಾಟಕದ ಒಲವಿತ್ತು ನೋಡಿ. ಕೂಚಿಪುಡಿ ನಾಟಕೀಯತೆ ಹೆಚ್ಚು, ಅದಕ್ಕೆ ನನಗೆ ಮೋಸ್ಟ್ಲಿ ಆ ಸೆಳೆತಾ ಇತ್ತೇನೋ. ಹಾಗಾಗಿ
ಸ್ವಲ್ಪ ವರ್ಷ ಈ ನಾಟಕದ ಕಡೆ ಗಮನ. ಆಮೇಲೆ ಕೂಚಿಪುಡಿ ಗುರುಗಳು ಬಂದಿದ್ರು, ಸಿ ಆರ್ ಆಚಾರ್ಯ ಅಂತ ಅಹಮದಾಬಾದಿಂದ. ಯಾವುದೋ ಒಂದು ಕಾರ್ಯಾಗಾರ ನಡೆಸ್ಲಿಕ್ಕೆ ಬಂದಿದ್ರು. ಚಿತ್ರನಾಟ್ಯ ಅಂತ ಒಂದು ವಿಶೇಷವಾದ ನೃತ್ಯ ಅದು. ಕಾಲ ಹೆಜ್ಜೆ ಮೂಲಕ ನಾವು ಚಿತ್ರಗಳನ್ನ ಮೂಡಿಸೋದು. ಅದು ನನಗೆ ತುಂಬಾ ವಿಶೇಷ ಅನಿಸಿ ನಾನು ನಮ್ಮ ತಂದೆ ಸ್ನೇಹಿತರ ಮೂಲಕ ಅಲ್ಲಿ ಹೋಗಿ ನನ್ನನ್ನು ನಾನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಾಗ ಅವ್ರಿಗೆ ತುಂಬ ಖುಷಿ ಆಯಿತು, ನಾನು ಈ ಫ್ಯಾಮಿಲಿಯವಳು ಅಂತ. ಅವ್ರು ಬಂದು ನನಗೆ ಕೆಲವು ದಿವಸ, ಅವರು ಅಹಮದಾಬಾದ್ ಆದ್ದರಿಂದ ಕೆಲವು ದಿವಸ ಬಂದಿದ್ದರು, ನಾನು ಕೆಲವು ದಿವಸ ಹೋಗಿ ಕಲಿತೆ. ಇದು ಮಾಡಿ ರಂಗಪ್ರವೇಶ ನೆಕ್ಸ್ಟ್ ಬಂದ್ಬಿಟ್ಟು ಅವರೇ ನನ್ನ ಜೊತೆ ಇತ್ತು, ನಾನೇ ನಿಮಗೆ ತಯಾರು ಮಾಡ್ತೀನಿ ರಂಗಪ್ರವೇಶ ಮಾಡು ಅಂತ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ರು. ಎಷ್ಟು ವರ್ಷ ಆಗಿತ್ತು ಮೇಡಮ್? 27, 28 ತಾಳಿ ನನ್ನ ರಂಗ ಪ್ರವೇಶ ಹಂಗಾದ್ರೆ ಆಗಿರೋದು 1997. ಮೇಡಮ್, ನಿಮಗೆ ರಂಗಭೂಮಿಯ ಕಡೆ ಒಲವು ಸೆಳೆತ ಇದೆಲ್ಲ ಮೂಡಿದ್ದು ಹೇಗೆ? ಅದು ನನ್ನ ಕಾಲೇಜಲ್ಲಿದ್ದಾಗ ಹುಚ್ಚು ಕುದುರೆ, ಬಾದಲ್ ಸರ್ಕಾರ ಅವ್ರ ಹುಚ್ಚು ಕುದುರೆಯನ್ನ ನಾಟಕನ ಪಾಂಚಜನ್ಯ ತಂಡದವರು ಮಾಡ್ತಾ ಇದ್ರು. ಅವರು ಹೆಂಗೋ ನನ್ನ ಬಗ್ಗೆ ಗೊತ್ತಾಯ್ತು ಅವ್ರಿಗೆ. ಸೊ ಅಪ್ರೋಚ್ ಮಾಡಿದ್ರು. ನಮ್ದು ಅಪ್ಪ ಅಮ್ಮಗೂ ನಾನು ಕಲೆಯಲ್ಲೇ ಮುಂದುವರಿಬೇಕು ಅಂತ ಇದ್ದಿದ್ರಿಂದ ಅದು ಒಳ್ಳೆ ನಾಟಕ ಮತ್ತೆ ಒಳ್ಳೆ ಜನ, 5 ಜನನೂ ಒಳ್ಳೆ ಜನ ಮಾಡು ಅಂತ ಎನ್ಕರೇಜ್ ಮಾಡಿದ್ರು. ಫಸ್ಟ್ ಮಾಡಿದೆ, 1-2-3 ನಾಟಕ ಅವ್ರ ಜೊತೆ ಮಾಡಿದೆ ನಾನು. ಅದಾದಮೇಲೆ ಹಂಗೆ ಬಿಟ್ಬಿಟ್ಟೆ. ನಂತರ ನಾಗಾಭರಣ ಅವರು ನನಗೆ ಸಂಧ್ಯಾ ಬಾಳ್ಯಕ್ಕೆ ಡಾನ್ಸರೇ ಬೇಕಿತ್ತು. ನನ್ನ ಕಸನ್ನೇ ಸುಂದರ್ಶ್ರೀ ಅವರು ಸಂಧ್ಯಾ ಬಾಳ್ಯ ಮುಂಚೆ ಮಾಡ್ತಾಯಿದ್ರು ನಾಗಾಭರಣ ಅವ್ರ ಜೊತೆ ರಂಗಸಂಪದಕ್ಕೆ. ಅವಳು ಡೆಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಕ್ಕೆ ಹೋಗಿ ಸೇರ್ತೀನಿ ಅಂದಾಗ ದೇವರ್ ಲುಕಿಂಗ್ ಫಾರ್ ಅ ಹೀರೋಯಿನ್ ಡಾನ್ಸ್ ಬರೋದು. ಅವಳೇ ಮೋಸ್ಟ್ಲಿ ಸಜೆಸ್ಟ್ ಮಾಡಿದ್ಲು ಅನಿಸುತ್ತೆ. ನಾಗಾಭರಣ ಅವ್ರನ್ನ ಅಪ್ರೋಚ್ ಮಾಡಿದ್ರು. ನಮ್ಮ ತಂದೆ ತಾಯಿಯವರು ಹೋಗೋದ್ರು. ಹಾಗಾಗಿ ನಾಗಾಭರಣದ ಮೂಲಕ ಸಂಧ್ಯಾ ಬಾಲ್ಯದಿಂದ ನನ್ನ ನಿಜವಾಗ್ಲೂ ಥಿಯೇಟರ್ ಜರ್ನಿ ಸ್ಟಾರ್ಟ್ ಆಗಿದೆ. ಅಲ್ಲಿ ಮಾಡಿದ್ದೆ, ಅಂದರೆ ಓಕೆ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೆ. ಇಲ್ಲಿ ಅಂದರೆ ಅಲ್ಲಿ ತುಂಬ ಒಳ್ಳೆಯ ನಿರ್ದೇಶಕರು ಸಿಕ್ತರು ನನಗೆ. ನಾಗೇಶ್ ಅವರು, CGK ಮತ್ತು ತಂಡದಲ್ಲ ಅವಾಗ ವಿಜಯಕಾಶಿ ಅವರು ಇದ್ದರು. ಒಳ್ಳೆ ಆ್ಯಕ್ಟರ್ಸ್, ಸೀನಿಯರ್ ಆ್ಯಕ್ಟರ್ಸ್ ಎಲ್ಲ. ಅವ್ರು ನೋಡಿದಾಗ ನನಗೆ ನನಗೆ ಏನೂ ಬರಲ್ವಲ್ಲಪ್ಪ, ನಾನು ಚೆನ್ನಾಗಿ ಕಲಿಬೇಕು ಅನ್ನೋ ಆಸೆ ಬಂತು. ಥಿಯೇಟರು, ಲ್ಯಾಂಗ್ವೇಜು, ಕನ್ನಡದ ಲ್ಯಾಂಗ್ವೇಜು ಮತ್ತು ಪುರಾಣದ ಬಗ್ಗೆ. ಭರತನಾಟ್ಯಮಲ್ಲಿ ಪುರಾಣ ಗಿರಣ ಜಾಸ್ತಿ ಇಲ್ಲ. ಸೊ ನಾನು ಫಸ್ಟ್ ಭರತನಾಟ್ಯಂ ಕಲಿತಾಗ ನಂಗೆ ಬರೀ ಅದೇ ಒಂದು ರೆಗ್ಯುಲರ್ ಐಟಮ್ಸ್ ಏನಿತ್ತು ಅದು, ಅದ್ರ ಬಗ್ಗೆ ಎಲ್ಲ ನನಗೆ ಇಂಟ್ರೆಸ್ಟೇ ಇರಲಿಲ್ಲ ಅವಾಗ. ಬಟ್ ನಾಟಕದ ಮೂಲಕ ನಾನು ಸನ್ನಿವೇಶ ಮಾಡಿದ್ದೆ, ನಿಜಾತಿ ಪಾತ್ರದಲ್ಲಿ ಚಿತ್ರಲೇಖೆ ಮಾಡಿದ್ದೆ. ಈ ಕಥೆಗಳು ಮತ್ತು ಅದು ನೋಡ್ರಿ ಜನಕ್ಕೆ ಸ್ಪಂದಿಸುತ್ತೆ ನಾಟಕ. ನೃತ್ಯಕ್ಕೆ ಒಂದು ಸ್ಪೆಷಲೈಸ್ಡ್ ಆಡಿಯನ್ಸ್ ಬೇಕು, ಅದ್ರ ಬಗ್ಗೆ ಅರಿವಿದ್ರೇ ಅದನ್ನು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ. ಆಮೇಲೆ ನಾಟಕ ನಾವೇ ಡೈಲಾಗ್ ಹೇಳೋದ್ರಿಂದ ನಮಗೂ ಅದು ಬೇಗ ನಮಗೆ ಅನುಭವಿಸ್ಲಿಕ್ಕೆ, ಪಾತ್ರಕ್ಕೆ ಇದು ಕೊಡ್ಲಿಕ್ಕೆ, ಜಸ್ಟಿಸ್ ಕೊಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ವಾಚಿಕ. ಅದು ಕನ್ನಡ ನಾಟಕ. ಈ ಡ್ಯಾನ್ಸಲ್ಲಿ ಏನಾಗುತ್ತೆ, ಭರತನಾಟ್ಯಮಲ್ಲಿ ತಮಿಳ್ ಹಾಡು ಜಾಸ್ತಿ, ನಮ್ಗೆ ತಮಿಳ್ ಬರಲ್ಲ, ಅದಕ್ಕೆ ಸ್ಪಂದಿಸೋಕ್ಕಾಗಲ್ಲ. ಕೂಚಿಪುಡಿಲಿ ಆಂಧ್ರದಲ್ಲಿ ತೆಲುಗು ಭಾಷೆ ಜಾಸ್ತಿ. ಅದನ್ನು ಕಲಿತು ಅದನ್ನು ನಾವು ಮನವರಿಕೆ ಮಾಡ್ಕೊಳ್ಳೋ ಬದಲು ನಮ್ಮ ಮಾತೃಭಾಷೆಯಲ್ಲಿ ನಾವು ಮಾಡಿದ್ರೆ ಭಾಳ ಅದು ನಮಗೂ ಅನಿಸ್ಬಿಡುತ್ತೆ. ಪಾತ್ರಗಳು ಅಷ್ಟೇ. ಹಾಗಾಗಿ ನಾನು ಕೂಚಿಪುಡಿಲಿ ಬಂದರೂ ಕನ್ನಡದ್ದೇ ಜಾಸ್ತಿ ಯಕ್ಷಗಾನಗಳನ್ನ ಬರ್ಸ್ಕೊಂಡು ಪಾತ್ರಗಳನ್ನ ನಾನು ಕನ್ನಡದ್ದೇ ಕೆಲವು ಜಾಸ್ತಿ ಪ್ರಯೋಗ ಮಾಡಿದ್ದೆ. ಹಾಗೆ ನಿಮ್ಮ ಪತಿ ಪ್ರಸಿದ್ಧ ನಟರಾದ ವಿಜಯಕಾಶಿ ಅವರು, ಅವರ ಪರಿಚಯ ಹೇಗಾಯಿತು ಮೇಡಮ್? ಸಂಧ್ಯಾ ಬಾಲ್ಯದಲ್ಲಿ ಅವರು ಸಂಧ್ಯಾ ಪಾತ್ರ ಅವರೇ ವಹಿಸಿದ್ರಲ್ಲ. ಅವಾಗ ನಾನು ಕಾನ್ವೆಂಟಿಂದ, ನಾನು ಓದಿದ್ದೆಲ್ಲ ಕಾನ್ವೆಂಟಲ್ಲಿ, ಮತ್ತು ಜಾಸ್ತಿ ನನಗೆ ಕಾನ್ವೆಂಟಲ್ಲಿ ಕ್ರಿಶ್ಚಿಯನ್ ಫ್ರೆಂಡ್ಸು ಆ ಥರನೇ. ಕನ್ನಡದ ಬಗ್ಗೆ ಏನೂ ನಮ್ಗೆ ಜಾಸ್ತಿ ಗೊತ್ತಿರಲಿಲ್ಲ. ಈಗ ಬಂದಾಗ ಇದು ಬೇರೆ, ಈ ಭಾಷೆ ನಂಗೆ ಭಾಳ ಕಷ್ಟ ಆಗೋದು. ತುಂಬ ಇವರೇ ಸಂಗೀತ ಪಾತ್ರ ಮಾಡ್ತಾ ಇದ್ದಿದ್ದರಿಂದ ನನಗೆ ಅವ್ರ ಕನ್ನಡ ಭಾಷೆ ತುಂಬ ಚೆನ್ನಾಗಿ ಹೇಳಿದ್ರು. ಕಮಾಂಡ್ ಓವರ್ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿದೆ. ಅವರೇ ನನಗೆ ಅದನ್ನು ಜಾಸ್ತಿ ಹೇಳ್ಕೊಡ್ತಾ ಇದ್ರು. ಸೊ ಹಾಗಾಗಿ ಅವ್ರ ಪರಿಚಯ ಆಯಿತು. ಆ್ಯಂಡ್ ಐ ಫೆಲ್ಟ್ ನಾವು ಹೆಗ್ಗೂಡ್ಗೆ ಹೋಗಿದ್ವಿ ನಾಟಕ ಮಾಡಲಿಕ್ಕೆ. ಮನೆ ಸಾಗರದಲ್ಲೇ, ಈ ಸಂಧ್ಯಾ ಬಾಲ್ಯ ಅವ್ರ ಮನೆ ಭೀಮನ್ ಕೋಣೆಲ್ಲೇ ಇರೋದು. ಹೆಗ್ಗೂಡಿಂದ ಒಂದು ಎಷ್ಟು ಕಿಲೋಮೀಟರ್ಸ್ ಏನೋ. ಅವ್ರ ಮನೆಯವ್ರನ್ನೆಲ್ಲ ನೋಡಿ, ಮತ್ತು ಅಲ್ಲಿಯ ತುಂಬ ಟ್ರೆಡಿಷನಲ್ ವ್ಯಾಲ್ಯೂಸು,
ಮತ್ತು ಹಳ್ಳಿ ವಾತಾವರಣ. ನಾನು ಈ ಡ್ಯಾನ್ಸಿಂದ ಟ್ರೆಡಿಷನ್ ಅಂದರೆ ಬಹಳ ಇಷ್ಟಪಡ್ತೀನಿ. ಗೊತ್ತಿಲ್ಲದೇನೋ ಅದು ಯಾವುದೋ ರೀತಿ ಡೀಪ್ ರೂಟೆಡ್ ಟ್ರೆಡಿಷನ್ಸ್ ನಂಗೆ ಭಾಳ ಇಷ್ಟ. ಸೊ ನಂಗೆ ತುಂಬ ಇಷ್ಟ ಆಯಿತು ಆ ವಾತಾವರಣ, ಇವ್ರು ಬೆಳೆದು ಬಂದ ರೀತಿ ನೀತಿ, ಮತ್ತು ನಮ್ಮ ತಂದೆ ತಾಯಿಗೂ ತುಂಬ ಇದಾಯಿತು. ಸೊ ಒನ್ ಡೇ ಹಿ ಪ್ರಪೋಸ್ ಟು ಮಿ. ನಂಗೊಂದು ಫಿಲಿಮ್ ಬಂದಿತ್ತು. ಸೊ ಅವಾಗ ಮುಂಚೆನೇ ನಾನು ಬ್ಯಾಂಗ್ಳೂರವರು, ಅವರು ತುಂಬ ಪುರೋಹಿತ್ ಫ್ಯಾಮಿಲಿ ಅವ್ರ ತಂದೆ ಎಲ್ಲ. ಕಷ್ಟ ಆಗ್ಬೋದು. ಸೊ ಫಿಲಿಮ್ಗೂ ಹೋಗ್ಬಿಟ್ರೆ ಅಷ್ಟು ಹಳ್ಳಿಗಳಲ್ಲಿ ಅಷ್ಟು ಬೇಗ ಒಪ್ಕೊಳ್ಳಲ್ಲ ಅಂತ ಪ್ರಪೋಸ್ ಮಾಡಿದ್ರು ನನಗೆ. ಅವಾಗ ನನಗೂ ಯೋಚನೆ ಮಾಡಿದ್ರೆ, ನನಗೂ ಫಿಲಿಮ್ ಆಫರ್ ಬಂದಿತ್ತು. ಅಯ್ಯೋ, ನಾನು ತುಂಬ ನಮ್ಮ ಫ್ಯಾಮಿಲಿಲಿ ನೋಡಿದ್ದೆ ಗಿಲಿಮು ಎಲ್ಲ. ಆಗಿನ ಫಿಲಿಮ್ ಇಂಡಸ್ಟ್ರಿ ಬೇರೆ ಇತ್ತು. ಅಂದರೆ ನನಗೆ ಸರಿ ಹೋಗ್ತಾ ಇರಲಿಲ್ಲ ಆ ವಾತಾವರಣ ನನ್ನ ಮಟ್ಟಿಗೆ. ಸೊ ನಾನು ಹೇಳಿದ್ನಲ್ಲ, ಡ್ಯಾನ್ಸ್ ಮಾಡಿ ಟ್ರೆಡಿಷನ್ ಬಗ್ಗೆ ನಂಗೆ ಭಾಳ ಇಷ್ಟ ಇತ್ತು. ಒಂದು ಸಿಸ್ಟಮ್ ಇಷ್ಟ ಇತ್ತು, ಒಂದು ಟೈಮಿಂಗ್ ಇಷ್ಟ ಇತ್ತು, ಮತ್ತು ಕಲಿಕೆ ಇಷ್ಟ ಇತ್ತು. ನನಗೆ ಯಾವಾಗಲೂ ಕಲಿಯೋದು ಭಾಳ ಇಷ್ಟ. ಸೊ ನಾನು ಅಂದ್ಕೊಂಡೆ, ನನ್ನ ಲೈಫ್ ಸ್ಟೈಲ್ಗೆ ಫಿಲಿಮ್ಗಿಂತ ಐ ವಾಂಟ್ ಟು ಬಿ ಎ ಡ್ಯಾನ್ಸರ್ ಅಂತ. ಈ ಥಿಯೇಟರಲ್ಲಿ ಡ್ಯಾನ್ಸ್, ಈ ಥರ ಹೋಮ್ಲಿ ಅಟ್ಮಾಸ್ಫಿಯರ್ ನಂಗೆ ಜಾಸ್ತಿ ಇಷ್ಟ. ಫಿಲಿಮಲ್ಲಿ ನನ್ನ ಮೆಂಟಾಲಿಟಿಗೆ ಅದು ಕಷ್ಟ ಆಗೋದು ನನಗೆ ಆ ಕಾಲದಲ್ಲಿ ನಾನಿದ್ದಿದ್ದ ಮೆಚ್ಯೂರಿಟಿಗೆ ಅದೆಲ್ಲ. ಹಾಗಾಗಿ ಐ ಚೂಸ್ ದಿಸ್ ಪಾತ್. ನಿಮ್ಮ ಮಗಳು ಪ್ರಸಿದ್ಧ ಕಲಾವಿದೆಯಾಗಿದ್ದಾರೆ. ನಿಮ್ಮದೊಂದು ಸಮೃದ್ಧ ಕಲಾ ಕುಟುಂಬ. ಈ ಕಲಾ ಸಮೃದ್ಧತೆ ಕುರಿತು ನಿಮಗೆ ಏನು ಅನಿಸುತ್ತೆ ಈಗ? ನೋಡಿ, ಕಲೆಯಲ್ಲಿ ಸಕ್ಸಸ್ ಆಗಿ ಅದನ್ನೇ ನಾವು ಮಾಡ್ಕೊಂಡಿರ್ತೀವಲ್ಲ, ಜನರಿಗೆ ನೋಡೋಷ್ಟು ಸಲೀಸಾದ ಜೀವನ ಅಲ್ಲ. ಇಟ್ಸ್ ಎ ವೆರಿ ಡಿಫಿಕಲ್ಟ್ ಪಾತ್. ಪ್ರತಿ ಶೋ ಮಾಡಿದಾಗ, ಕಷ್ಟ ಆದಾಗ ಒಂದು ಮ್ಯೂಸಿಷಿಯನ್ ಸಿಗೋದಾಗ್ಲಿ, ಅಥವಾ ಅಲ್ಲಿ ನಮಗೆ ಒಂದು ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಗಬೇಕು ಅಂದರೆ ಕೆಲವು ನೆಸೆಸಿಟೀಸ್ ಬೇಕಾಗುತ್ತೆ. ಕೆಲವು ಸತಿ ಅದು ಸಿಗದೇ ಇರ್ಬೋದು, ಆ ಊರಲ್ಲಿ ಆ ಫೆಸಿಲಿಟಿ ಇರ್ಬೋದು. ಕೆಲವು ಸತಿ ತುಂಬ ತೊಂದರೆ ಆಗುತ್ತೆ, ರಾತ್ರಿ ಲೇಟ್ ಆಗ್ಬೋದು, ಬೆಳಿಗ್ಗೆ ಡಿಸಿಪ್ಲಿನ್ ಹಾಳಾಗ್ಬೋದು. ಈಗ ರೆಗ್ಯುಲಾರಿಟಿ ಆಫ್ ಯೋಗ ಮಾಡೋಕ್ಕೆ ನಮ್ಗೆ ಎಲ್ಲೆಲ್ಲೋ ಹೋಗಿರ್ತೀವಿ, ರಾತ್ರಿ ಎಷ್ಟೊತ್ತಿಗೂ ಶೋ ಮಾಡಿರ್ತೀವಿ, ಮನೆಗೆ ಎಷ್ಟೊತ್ತಿಗೂ ಬರ್ತೀವಿ. ವಿ ಡೋಂಟ್ ಲೀಡ್ ಎ ನಾರ್ಮಲ್ ಲೈಫ್. ಬೇರೆಯವ್ರ ದೃಷ್ಟಿಯಿಂದ ಎಷ್ಟೊತ್ತಿಗೋ ಬರ್ತೀವಿ, ಯಾರ ಜೊತೆನೋ ಬರ್ತೀವಿ. ಒಂದೊಂದ್ಸತಿ ತುಂಬ ಕಷ್ಟ ಅನಿಸುತ್ತೆ. ಅದೇ ಈ ಆಫೀಸ್ ಗೋವರ್ಸ್ ಲೈಫು ತುಂಬ ಸಲೀಸು. ಡೆಫಿನೆಟ್ ಇನ್ಕಮ್ಮು, ಡೆಫಿನೆಟ್ ಟೈಮಿಂಗು, ಪ್ಲ್ಯಾನಿಂಗ್ ಮಾಡ್ಬೋದು. ನಮ್ಮಲ್ಲಿ ಯಾವ ಪ್ಲ್ಯಾನಿಂಗು ಮಾಡೋಕ್ಕಾಗಲ್ಲ. ಡೆಫಿನೆಟ್ ಏನೂ ಇಲ್ಲ. ಒಂದು ಪ್ರೋಗ್ರಾಮ್ ಡೆಫಿನೆಟ್ ಇಲ್ಲ, ಒಂದು ಸ್ಟೂಡೆಂಟ್ ಡೆಫಿನೆಟ್ ಇಲ್ಲ. ಟೈಮಿಂಗು 6 ಗಂಟೆಗೆ ಅನ್ಬೋದು, ಪ್ರೋಗ್ರಾಮ್ 8 ಗಂಟೆ, ಯಾರೋ ಸ್ಪೀಚ್ ಕೊಡ್ತಾ ಇರ್ತಾರೆ, 8 ಗಂಟೆಗೆ ಶುರು ಆಗುತ್ತೆ, ನಾವು ಬರೋದು ಲೇಟ್ ಆಗ್ಬೋದು, ಆ ಬಸ್ ಮಿಸ್ ಆಗ್ಬೋದು. ಇದೆಲ್ಲ ಇದೆಯಲ್ಲ, ನಥಿಂಗ್ ಈಸ್ ಡೆಫಿನೆಟ್ ಇನ್ ಅನ್ ಆರ್ಟಿಸ್ಟ್ ಲೈಫ್. ಬಟ್ ಆ ಸ್ಟೇಜ್ ಹೋಗಿ ನಾವು ಒಳ್ಳೆ ಶೋ ಮಾಡಿಬಿಟ್ಟು ಬಂದ್ಬಿಟ್ಟು ಅವತ್ತು ದುಡ್ಡು ಸಿಗುತ್ತೋ ಬಿಡುತ್ತೋ, ಒಂದು 10 ಜನ ಬಂದು ಏನಮ್ಮ ನಿನ್ನ ಕಲೆ ಅಂತ ಮೆಚ್ಚಿಬಿಟ್ರೆ ಆ ಕಷ್ಟಪಟ್ಟಿದ್ದೆಲ್ಲ ಹೊಟ್ಟೋಗ್ಬಿಡುತ್ತೆ. ಈಗ ಸಾಕು ಅನ್ಸಿರುತ್ತೆ. ಅದಾದ ತಕ್ಷಣ ನೆಕ್ಸ್ಟ್ ಯಾವ್ದಪ್ಪ ತಯಾರು ತಗೊಂಡ್ಲಿ ಸಬ್ಜೆಕ್ಟು ಅಂತ ಶುರು ಆಗ್ತದೆ. ಈ ಥರ ಎಷ್ಟೊಂದು ಸತಿ ಆಗುತ್ತೆ. ಮನೆಯಲ್ಲೂ ಏನಾಗುತ್ತೆ ಅಂದರೆ, ನಾವು ಆರ್ಟಿಸ್ಟ್ಗಳು ಬಹಳ ಸೂಕ್ಷ್ಮ. ಓಕೆ, ಬಾಡಿ ಲ್ಯಾಂಗ್ವೇಜ್ ಬೇಗ ಅರ್ಥ ಆಗ್ಬಿಡುತ್ತೆ ಬೇರೆಯವ್ರಿಗೆ. ಈಗ ನಮ್ಮ ಯಜಮಾನ್ರು ಡ್ಯಾನ್ಸ್ ಕೋಪ ಮಾಡ್ಕೊಂಡ್ರೆ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ನಾನು ಎಕ್ಸ್ಪ್ರೆಸ್ ಮಾಡದಿದ್ರು ಏನಕ್ಕೆ ಅಷ್ಟು ರಿಯಾಕ್ಷನ್ ಅಂತ. ಸೊ ಇದು ಒಂದು ರೀತಿ ಕಷ್ಟನೇ. 3 ಜನ ಆರ್ಟಿಸ್ಟ್ ಆದರೆ ನಾವು, ಅವ್ರು ಬ್ಯುಸಿ ಇದ್ದಾಗ ನಾನು ಫ್ರೀ ಇರಲ್ಲ, ಅವ್ರು ಫ್ರೀ ಇದ್ದಾಗ ನಾನು ಬ್ಯುಸಿ, ಆ ಥರ ಸಿಗೋದು ಕಷ್ಟ ಆಗ್ಬಿಡುತ್ತೆ. ಪ್ರಿಯ ವೀಕ್ಷಕರೇ, ವಿದುಷಿ ಶ್ರೀಮತಿ ವೈಜಯಂತಿ ಕಾಶಿ ಅವರ ಜೊತೆಗಿನ ಸಂದರ್ಶನದ ಮುಂದಿನ ಭಾಗ ಶೀಘ್ರದಲ್ಲಿ ಪ್ರಸಾರವಾಗಲಿದೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ನಮಸ್ಕಾರ.